ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಬರಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಅಭಿನವ ಶ್ರೀ ಮಂಟಪ ಲೋಕಾರ್ಪಣೆ. ಯಬರಟ್ಟಿ ಶ್ರೀ ಆರೋಢ ಜ್ಯೋತಿ ಶಾಂತಂಶ್ರಮದಲ್ಲಿ ನೂತನವಾಗಿ ನಿರ್ಮಿಸಿದ ಅಭಿನವ ಶ್ರೀ ಮಂಟಪ ಲೋಕಾರ್ಪಣೆ ದಿನಾಂಕ 25/10/2025 ಪೂಜ್ಯ ಶ್ರೀ ಅಭಿನವ ಸಿದ್ದಾರೂಢ ಸ್ವಾಮೀಜಿ ಇವರ ಸಾನ್ನಿಧ್ಯದಲ್ಲಿ ಜರಿಬಂದ ಮೊದಲಿಗೆ ಪೂರ್ವ ಕುಂಭ ವಾದ್ಯಗಳೊಂದಿಗೆ ಮತ್ತು ಕುಂಭ ಮೇಳ ತಾಯಂದಿರಿಂದ ಆರತಿ ಮತ್ತು ಪೂಜ್ಯರನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪರಮ ಪೂಜ್ಯ ಶ್ರೀ ನಿಜಗುಣಿ ಸ್ವಾಮಿಗಳು, ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಡಾಕ್ಟರ್ ಮಹಂತ ಸ್ವಾಮಿಗಳು, ವಿರುಕ್ತಿ ಮಠ ಶಿವಗಶಿ ಅಧ್ಯಕ್ಷರು, ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು, ಕಬಲೆಗುಡ್ಡ ಹನುಮಾಪುರ್ ಉಪಸ್ಥಿತರು, ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಕುಮಾರಸ್ವಾಮಿಗಳು, ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳು ಮತ್ತು ಸ್ವರೂಪಾನಂದ ಸ್ವಾಮಿಗಳು, ಚಂದ್ರಯ್ಯ ಸ್ವಾಮಿಗಳು. ಈ ಕಾರ್ಯಕ್ರಮಕ್ಕೆ ಕುಡಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಮಹೇಂದ್ರ ತಮ್ಮಣ್ಣನವರ್ ಆಗಮಿಸಿ ಮಾತನಾಡಿದರು. ಒಂದು ಕೃಷಿಕೇಶ್ವರ ನೀರಾವರಿ ಅಂತೇಳಿ ಅಲ್ಲಿ ಬೀರಪ್ಪನ ಮಟ್ಟಿಗೆ ನೀರು ಹೋಗಿಸಿ, ಯಾಕೆ ನೀರಾವರಿ ನೀರು ಹೋಗಿಸಿ ಅದನ್ನ ಭಾಗದ ಒಂದು 35,000 ಎಕರೆ ನೀರು ಕೊಡುವಂಥ ಕೆಲಸ ಮಾಡಬೇಕಷ್ಟೇ ಒಂದು ಪ್ರಾಜೆಕ್ಟು. ಇನ್ನೊಂದು ಮುಗುಳ್ಕೋಣ ಇದ್ರೆ ಯಾವಾಗ ನೋಡಿದ ಮುಡ್ಚಿದೆ ಮುಡ್ಚಿ ಮಾಸಾಪ್ತಿ ಹೆಸರು ಮೇಲೆ ಅಂತ ಹೇಳಿ ಅದೊಂದು ಆರೋಗ್ಯ ಜ್ಯೋತಿ ಅಂತ ಹೇಳಿ ಈ ಯಬರಟ್ಟಿಗೆ ಸಂಬಂಧಪಟ್ಟಂಗೂ ಮತ್ತು ಈ ಸೇಗುಲ್ಸಿ ಇದ್ರೆ ಹಿರಿಯರಿಂದ ಹಿಡ್ಕೊಂಡು ನಿಮ್ಮ ಯಬರಟ್ಟಿಗೆ ಬರುವಂಥದ್ದು ಅಂತೇಳಿ ಒಂದು 3 ಪ್ರಾಜೆಕ್ಟ್ ಮಾಡಿದ್ವಿ. ಈ 3 ಪ್ರಾಜೆಕ್ಟ್ ಆಲ್ರೆಡಿ DPR ಆಗೈತಿ. ಅದ್ರ ಒಂದು ಮಾತ್ರ ಸ್ಯಾಂಕ್ಷನ್ ಆಗೈತಿ. ಕೃಷಿಕೇಶ್ವರ ಯಾಕೆ ನೀರಾವರಿ ಮಾತ್ರ ಸ್ಯಾಂಕ್ಷನ್ ಆಗೈತಿ. ಅದು 35,000 ಎಕರೆ ನೀರು ಕೊಡುವಂಥ ಕೆಲಸ ಭಾಳ ಅಂದರೆ ಇನ್ನೊಂದು ವರ್ಷ ಒಳಗೆ ನಾವು ಆ ಕೆಲಸ ಮಾಡ್ತೀವಿ. ಈ ಆರೋಗ್ಯ ಜ್ಯೋತಿ ಏನಕ್ಕಲ್ಲ, ಈ ಆರೋಗ್ಯ ಜ್ಯೋತಿ ಈ ನಮ್ಮ ಹಿರಿಯಳ ಮತ್ತು ಈ ನಮ್ಮ ಯಬರಟ್ಟಿಗೆ ಸಂಬಂಧಪಟ್ಟಾಗ ಅದನ್ನು ನಾನು ನಮ್ಮ ಈ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾನು ಮಾತಾಡಿಟ್ಟಿದ್ದೀನಿ. ಆದರೆ 2 ತಗೊಂಡು ಈ ಸಲ 1 ತಗೊಂಡು ಮುಂದಿನ ಸಲ ಇನ್ನೊಂದು ಯಾವ್ದು ಬೇಕಂತ ತಗೊಳ್ಳುವಂಥ ಕೆಲಸ ಮಾಡೋಕ್ಕೆ ಅಂತೇಳಿ ಆಲ್ರೆಡಿ ನಾವು ಕೊಡ್ತೀವಿ ಅನ್ನುವಂಥ ಒಂದು ಪ್ರಾಮಿಸ್ ಮಾಡ್ಯಾರ. ಅದು ವಿಶೇಷವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಮುಂದಿನ ಸಲ ನಾನು ತಗೊಂಡು ಬರ್ತೀನಿ ಅಂತ ಹೇಳಿ ನನಗೆ ಯಾಕೋ ಸ್ವಲ್ಪ ಆಸೆ ಆಯ್ತು ನನಗೆ. ಯಾಕಂದ್ರೆ ನಮ್ಮ ಕುರ್ತಾರ್ಪ ಸಾಹೇಬ್ರು ಅಂತೇಳಿ ದಯವಿಟ್ಟು ತಾವೇನ ಆಶೀರ್ವಾದ ನನಗೆ ಕಳೆದೊಂದು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರಿ. ಆ ನಿಮ್ಮ ನೀವೇನು ಕೊಟ್ಟಂಥ ಒಂದು ಭಿಕ್ಷೆ ನನಗೆ ಇವತ್ತು ನಿಮ್ಮ ಋಣ ತೀರಿಸುವಂಥ ಕೆಲಸ ಒಂದು ಸ್ವಲ್ಪ ಮಾಡುವಂಥ ಪ್ರಯತ್ನ ಮಾಡತ್ತೀನಿ. ದಯವಿಟ್ಟು ಈಗ ನನ್ನ ಮ್ಯಾಗ ಬರುವಂಥ ನಿರ್ಮಾಣದಾಗ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಮಹಂತ ಸ್ವಾಮಿಗಳು, ವಿರುಕ್ತಿ ಮಠ ಶಿವಗುಣಶಿ ಆಶೀರ್ವಚನ ಕೊಟ್ಟಿದ್ದಾರೆ. ಮುಂದೆಂದೂ ಇರುವಂತಹ ಶಕ್ತಿ ಯಾವುದಕ್ಕದೆ ಅಂದ್ರೆ ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿಗೆ ಮಾತ್ರ ಅಂತದೊಂದು ಮೂಲ ಸ್ರೋತ ಲಭ್ಯವಾಗಿದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿರುವಂತಹದ್ದನ್ನು ಕೇಳಿದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು.
ಏವರೆಟ್ಟಿಯ ಶಾಂತಾಶ್ರಮದ ಪಕ್ಕದಲ್ಲಿ ಒಂದು ಅಭಿನವ ಮಂಟಪವನ್ನು ನಿರ್ಮಾಣ ಮಾಡಿ ಆಧ್ಯಾತ್ಮಿಕವಾಗಿರುವಂತಹ ರಸದೌತಣವನ್ನ ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ನೀಡುವಂತಹ ಒಂದು ಸರ್ಕಾರದ ಕಮ್ಮಟವಾಗಿ ಇವತ್ತು ಅಭಿನವ ಮಂಟಪ ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂತಹದನ್ನು ನೋಡಿದ್ರೆ ನಿಜಕ್ಕೂ ಬಹಳ ಅಂದರೆ ಬಹಳ ಖುಷಿ ಆಗ್ತದೆ. 12ನೇ ಶತಮಾನದಲ್ಲಿ ಶರಣರು ಅದ್ಭುತವಾಗಿರುವಂತಹ ಸಂದೇಶವನ್ನು ನೀಡಿದರು. ಎಷ್ಟು ಸಿರಿ ಸಂಪತ್ತಿದ್ದರೆ ಏನು, ನೀನು ಉಣ್ಣುವುದು ಕೇವಲ 2 ರೊಟ್ಟಿಯನ್ನು ಮಾತ್ರ ಉಂಟಿಯಪ್ಪ, ಮಲಗುವಾಗ ಅರ್ಧ ಮಂಚದಲ್ಲಿ ಮಾತ್ರ ಮಲ್ಕೊಳ್ತಿ, ಒಂದು ಆಕಳ ಹಾಲಾದ್ರೆ ನಿನ್ನ ಹೊಟ್ಟೆ ತಿಂದು ಹೋಗ್ಬಿಡ್ತದೆ, ಇಡೀ ಅಕ್ಕಿ ಆದ್ರೆ ನಿನ್ನ ಹೊಟ್ಟೆ ತಿಂದು ಹೋಗ್ಬಿಡ್ತದೆ, ಈ ಸಿರಿಯನ್ನು ನೆಚ್ಚಿ ಯಾಕೆ ಕೆಡ್ತೀವಿ ನೀನು ಅನ್ನುವಂತಹ ಮಾತಿನ ಕುರಿತಾಗಿ ಅನುಭವ ಮಂಟಪದಲ್ಲಿ ಬೆಳಕನ್ನು ಚೆಲ್ತಾರೆ. ಇವತ್ತು ಅತ್ಯಂತ ಅದ್ಭುತವಾಗಿರುವಂತಹ ವಿಷಯ ಏನು ಅಂದ್ರೆ, ಮನುಷ್ಯನಿಗಿಂತ ಶ್ರೇಷ್ಠವಾಗಿರುವಂತಹ ಜನ್ಮ ಇನ್ನೊಂದು ಏನಾದರೂ ಇದೆಯೇ ಅನ್ನುವಂಥ ಒಂದು ಪ್ರಶ್ನೆ. ಇದು ಅತ್ಯಂತ ಆಧ್ಯಾತ್ಮಿಕವಾಗಿ ಮೂಲಭೂತವಾಗಿರುವಂತಹ ಪ್ರಶ್ನೆ. ಅಕ್ಕ ಮಹಾದೇವಿ ಹೇಳ್ತಾಳೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಬಾರದ ಭವಂಗಳ ನುಂಡೆ ಹಿಂದಿನ ಜನ್ಮ ಏನಾದರಾಗಲಿ ಮುಂದೆ ನೀ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ ಅಂತ ವೀರ ವಿರಾಗಿನಿ ಅಕ್ಕ ಮಹಾದೇವಿ ಹೊರೆ ತುಂಬಿ ಹಣ ಹಾಕ್ತಾಳೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮಕ್ಕೆ ಅತ್ಯಂತ ಶ್ರೇಷ್ಠತರವಾಗಿರುವಂತಹ ಒಂದು ಪ್ರಾಧಾನ್ಯತೆ ಲಭ್ಯವಾಗಿದೆ. ಯಾಕೆ ಲಭ್ಯವಾಗಿದೆ? ನೀವು ಸಂಸ್ಕೃತ ಶ್ಲೋಕಗಳನ್ನು ನೋಡಬೇಕು. ಆಹಾರ ನಿದ್ರಾ ಭಯಮೈತು ಲಂಚ. ಆಹಾರ, ನಿದ್ರೆ, ಭಯ, ಮೈಥುನ, ಸಂತಾನ ಉತ್ಪತ್ತಿ ಮಾಡುವಂತಹ ಕ್ರಿಯೆ, ಇವು ಎಲ್ಲ ಪ್ರಾಣಿಗಳಲ್ಲಿಯೂ ಇರ್ತದೆ. ನಿರ್ಮಾಣ ಕಾರ್ಯಕ್ಕಾಗಿ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡಿರುವಂತಹ ಎಲ್ಲ ದಾಸೋಹಿಗಳಿಗೆ, ಸನ್ಮಾನ್ಯರಾಗಿರುವಂತಹ ಶಾಸಕರಿಗೆ, ಈ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಮಠದ ಬೆನ್ನ ಹಿಂದಿನ ಬೆಳಕಾಗಿ ತನ್ನ ಮುಂದಿನ ಕಾಂತಿಯಾಗಿ ನಿಂತುಕೊಂಡಿರುವಂತಹ ಪರಮ ಪೂಜ್ಯರಾಗಿರುವಂತಹ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿ ಅವರಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಚಲೋ ಕಾರ್ಯಕ್ರಮ ನೋಡ್ರಿ. ಇಲ್ಲಿ ಅಭಿನವ ಮಂಟಪದ ಲೋಕಾರ್ಪಣೆ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇವತ್ತು ಆಧ್ಯಾತ್ಮದ ಕುರಿತಾಗಿ ಚಿಂತನೆಯನ್ನು ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಪರಂಪರೆ ನಮ್ಮ ದೇಶದಲ್ಲಿ ಇರುವಂತಹ. ವಿವೇಕಾನಂದರು ಯಾವಾಗಲೂ ಒಂದು ಮಾತು ಹೇಳೋರು, ಇಡೀ ಜಗತ್ತನ್ನ ಆಳೋದಕ್ಕೆ ಹುಟ್ಟಿರುವಂತಹ, ಈ ಜಗತ್ತನ್ನ ಆಳೋದಕ್ಕೆ ಹುಟ್ಟಿದ್ದೀವಿ ಅನ್ನುವಂತಹ ಭ್ರಮೆಯಲ್ಲಿ ಇರುವಂತಹ ಸೀಸರ್ ಆಸ್ಥಾನದಲ್ಲಿ ಇಂದು ಏನಾಗಿದೆ? ಜೇಡರ ಬಲೆ ನಿಂತಿದೆ. 32ನೇ ವರ್ಷ ವಯಸ್ಸಿನಲ್ಲಿ ಅರ್ಧ ಜಗತ್ತನ್ನೇ ಗೆದ್ದಿರುವಂತಹ ಗ್ರೀಕ್ನ ಸಾಮ್ರಾಟರಾಗಿರುವಂತಹ ಅಲೆಕ್ಸಾಂಡರ್ನ ಆಸ್ಥಾನ ಇವತ್ತು ಎಲ್ಲಿದೆ? ಅಲ್ಲಿ ಏನೂ ಇಲ್ಲ. ಪುಸ್ತಕದಲ್ಲಿ 2 ಪೇಜ್ ಮಾತ್ರ ಮೀಸಲಾಗಿದೆ ಹೊರತಾಗಿ ಇವತ್ತು ಸಾಮ್ರಾಜ್ಯ ಇಲ್ಲ. ವಿವೇಕಾನಂದರ ಮಾತಿನ ಧಾಟಿ ಏನು ಅಂದ್ರೆ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲವೂ ಹೋಗಿಬಿಟ್ಟು. ಇದೇ ಸಂದರ್ಭದಲ್ಲಿ ತಮ್ಮನಗೌಡ ಪಾಟೀಲ್, ಶಂಕರಗೌಡ ಪಾಟೀಲ್, ಆಲುಗೌಡ ಪಾಟೀಲ್ ಮತ್ತು ಭೀಮನಗೌಡ ಪಾಟೀಲ್ ಮತ್ತು ಶಿವಪುತ್ರ ಪಾಟೀಲ್, ಮನೋಹರ್ ಪಾಟೀಲ್, ಮಾರುತಿ ಗಲಗಲಿ, ಜಿಎಂ ಪಾಟೀಲ್, ಷಣ್ಮುಖಗೌಡ ಪಾಟೀಲ್, ಗೋಪಾಲ್ ಗೌಡ ಪಾಟೀಲ್, ಶ್ರೀಶೈಲ್ ಗೌಡ ಪಾಟೀಲ್ ಮತ್ತು ಗುರು ಹಿರಿಯರು, ಯುವಕರು, ತಾಯಂದಿರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.